ಇನ್ನು ಲೋಕಸಮರಕ್ಕೆ ಎಲ್ಲಾ ಪಕ್ಷಗಳು ಕೂಡ ಸನ್ನದ್ಧವಾಗಿ ನಿಂತಿರುವಂಥದ್ದು. ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಒಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಜೆಪಿ ಜೆಡಿಎಸ್ ಮೈತ್ರಿ ಸೇರಿ ಹಲವು ವಿಚಾರಗಳ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ರಾಜ್ಯದ ಕುರಿತ ವಿಷಯಗಳ ಬಗ್ಗೆ ನಾಯಕರ ನಡುವೆ ಮಾತುಕತೆಗಳು ಕೂಡ ನಡೆದಿರುವಂಥದ್ದು. ರಾಜ್ಯಕ್ಕೆ ಕೇಂದ್ರದಿಂದ ಬೆಂಬಲದ ಬಗ್ಗೆ ರಾಜನಾಥ್ ಸಿಂಗ್ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಇವತ್ತು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ವಿಚಾರಗಳ ಕುರಿತಂತೆ ಹಲವು ಚರ್ಚೆಗಳು ಕೂಡ ನಡೆದಿರುವಂಥದ್ದು. ನಾಯಕರ ಜೊತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸೇರಿ ಹಲವು ವಿಚಾರಗಳ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆಯನ್ನ ನಡೆಸಿರುವಂಥದ್ದು. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಆ ಫೋಟೋಸನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಾಜನಾಥ್ ಸಿಂಗ್ ಹಾಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಲೋಕಸಮರವನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಮೈತ್ರಿಯಾಗಿ ಜಂಟಿಯಾಗಿ ಹೋರಾಡೋಕ್ಕೆ ಸಿದ್ಧವಾಗಿರುವಂಥದ್ದು. ಬಿಜೆಪಿ ಹಾಗೆ ಜೆಡಿಎಸ್ ಸೀಟ್ ಲೆಕ್ಕಾಚಾರ ಏನಿರ್ಬೋದು, ಎಷ್ಟೆಷ್ಟು ಸೀಟು ಜೆಡಿಎಸ್ ಸಿಗುತ್ತೆ, ಬಿಜೆಪಿ ಅವರು ತಗೊಳ್ತಾರೆ, ಎಲ್ಲವೂ ಕೂಡ ಇರುವಂಥದ್ದು. ಟೋಟಲ್ ಕರ್ನಾಟಕದಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲುವಂಥ ಗುರಿಯನ್ನು ಇಟ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿದರು. ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಒಂದಿಷ್ಟು ಚರ್ಚೆಗಳನ್ನು ಕೂಡ ನಡೆಸಿದ್ರು. ಅದಾದ ನಂತರ ಇಂದು ಕುಮಾರಸ್ವಾಮಿ ಅವರು ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಗಳನ್ನು ಕೂಡ ನಡೆಸಿರುವಂಥದ್ದು. ಕರ್ನಾಟಕದಲ್ಲಿ ಗೆಲ್ಲುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ. ಲೋಕಸಮರಕ್ಕೆ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಬಗ್ಗೆ ಖಚಿತ ತೀರ್ಮಾನ. ರಿಪಬ್ಲಿಕನ್ನಕ್ಕೆ ಎಚ್.ಡಿ. ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಖಚಿತ ತೀರ್ಮಾನವಾಗಿದೆ. ಬೆಂಗಳೂರಿಗೆ ಹೊರಡುವ ಮುನ್ನ ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ರಿಪಬ್ಲಿಕನ್ನಕ್ಕೆ ದೇವೇಗೌಡರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಮರಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಬಗ್ಗೆ ಖಚಿತ ತೀರ್ಮಾನ. ನಿಮ್ಮ ರಿಪಬ್ಲಿಕನ್ನಕ್ಕೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಮುಂದೆ ಲೋಕಸಭಾ ಚುನಾವಣೆ ಏನಿದೆಯಲ್ಲ ಅದಕ್ಕೆ ಸೀಟ್ ಹೊಂದಾಣಿಕೆ ಅವ್ರ ಜೊತೆ ಮಾಡಿಕೊಳ್ತಾರೆ. ಅದು ಖಚಿತವಾದಂತಹ ಒಂದು ತೀರ್ಮಾನ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಮುಂದೆ ಲೋಕಸಭಾ ಚುನಾವಣೆ ಏನಿದೆಯಲ್ಲ ಅದಕ್ಕೆ ಸೀಟ್ ಹೊಂದಾಣಿಕೆ ಅವ್ರ ಜೊತೆ ಮಾಡಿಕೊಳ್ತಾರೆ. ಅದು ಖಚಿತವಾದಂತಹ ಒಂದು ತೀರ್ಮಾನ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಮುಂದೆ ಲೋಕಸಭಾ ಚುನಾವಣೆ ಏನಿದೆಯಲ್ಲ ಅದಕ್ಕೆ ಸೀಟ್